ಜಗಳ ಇಲ್ಲ, ಇದಕ್ಕೆ ಜಗಳ. ಇವರಿಬ್ರು ಊಟಕ್ಕೆ ಜಗಳ. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ಯಾವಾಗಲೂ ಜಡ. ಅವಳೇ ಜಡ ಹಾಕ್ಕೊಂಡಿದ್ದಾಳೆ. ಅವಳೇ ಜಡ ಹಾಕ್ಕೊಂಡಿದ್ದಾಳೆ. ನೋಡ್ರಿ ಹೆಂಗೆ ಕಾಣಿಸ್ತಾಳೆ ಅಂತ ಹೇಳ್ರಿ. ಈ ಶೇಪು ನೋಡ್ರಿ, ಇಲ್ಲಿ ಯಾವ್ಯಾವ ಥರ ಶೇಪು ಕ್ರಾಪ್ ತೆಗ್ದಿರೋದು ನೋಡು, ಯಾವ ಶೇಪು. ಈಗ ತಲೆ ಬಾಚ್ಕೊಂಡು ಅವಳೆ ಜಡೆ ಹಾಕ್ಕೊಂಡಲ್ಲ. ಹೇಳಿದ ಮಾತು ಕೇಳಲ್ಲ. ಅವಳಿಗೆ ಇಷ್ಟ. ಇವನು ನೋಡಿ, ಇವನು ತಿಂಡಿ ಪೋತಂದು ಬರೇ ಏನು ಅಂದರೆ ಜಗಳ. ಅವಳಿಗೆ ಜಾಸ್ತಿ ಕೊಟ್ಟಿಯಾ, ನನಗೆ ಜಾಸ್ತಿ ಕೊಟ್ಟಿಯಾ, ನನಗೆ ಇದನ್ನು ಕೊಡು, ಅವಳಿಗೆ ಇದನ್ನು ಕೊಡು, ಬರ್ರಿ ಇದೆ ಜಗಳ. ತಿಂಡಿ ಪೋತ ಏನಕ್ಕ ಅವ್ರ ಸ್ಕೂಲಾಗೆ ಜಡೆನ ಟೇಪ್ ಕಟ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ ಅಂತ. ಮಡ್ಚಿದ ಜಡೆ ಮಡ್ಚಿ ಎಂತ ಜಡೆ? ಮಡ್ಜಡೆ. ಅದು ಯಾವ ಥರದ ಮಡ್ಚ್ಕೊಂಡು ಉದ್ದ ಕೂದಲನ್ನ, ಉದ್ದ ಜಡೆನ ಮಡ್ಚ್ಕೊಂಡು ಹಾಕ್ಕೋಬೇಕಂತೆ. ಅದಕ್ಕೆ ಉದ್ದ ಜಡೆ ಬೇಕು ಅಂತ ಡೈಲಿ ನನ್ನ ಜೊತೆ ಜಗಳ ಮಾಡ್ತಾಳೆ. ಆಮೇಲೆ ಈ ತಿಂಡಿ ಪೋತಂದು ಏನು ಜಗಳಿಲ್ಲ, ಬರೀ ಅದು ಇದು ಬೇಕು, ಲಾಡ್ ಬೇಕು. ನಿನ್ನೆ ಏನು ಕೇಳಿದಾನೆ, ಲಾಡ್ ಮಾಡಿಕೊಡ್ಬೇಕಂತ. ನಾನೇನು ಬೇಕ್ರಿ ಇರ್ತೀನಿ ನೋಡು ಹೆಂಗೆ ಕೇಳ್ತಾನೆ. ಏನು ಬೇಕಾ? ಲಾಡು. ನಾನೇನು ಬೇಕ್ರಿ ಇಟ್ಟಿದ್ದೀನಿ, ನಿಮಗೆ ಲಾಡ್ ಮಾಡಿಕೊಡೋಕ್ಕೆ. ಇವ್ರು ಕೇಳಿದ್ದೆಲ್ಲ ಮಾಡಿಕೊಡ್ಬೇಕು. ಗೋಬಿ ಮಾಡಿಕೊಡು ಅಂದ್ರೆ ಗೋಬಿ ಮಾಡಿಕೊಡ್ಬೇಕು, ಮೈಸೂರು ಪಾಕ್ ಮಾಡಿಕೊಡು ಅಂದರೆ ಮೈಸೂರು ಪಾಕು. ಈಗೆಲ್ಲ ಲಾಡು ಅಂತ ಕೂತ್ಕೊಂಡಿದ್ದಾನೆ, ಲಾಡ್ ಮಾಡಿಕೊಡ್ಬೇಕಂತೆ. ಅದೇನು ಅಷ್ಟೇನು ಡಿಮ್ಯಾಂಡ್ ಇಲ್ಲ. ಅವಳು ಏನಾರ ಒಂದು ತಿಂದ್ಬಿಡ್ತಾಳೆ. ಅತ್ಲಾಗೆ ಅನ್ನ ಸಾಂಬಾರು ಆದರೂ ಪರವಾಗಿಲ್ಲ, ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಇವಳ್ದೇನು ಡಿಮ್ಯಾಂಡ್ ಇಲ್ಲ. ಇವನು ಸ್ವಲ್ಪ ಡಿಮ್ಯಾಂಡು. ಅದು ಬೇಕು, ಇದು ಬೇಕು. ಫ್ರೆಂಡ್ಸ್ ಏನು ತಂದಿರ್ತಾರೆ ಅದೇ ಆಗಬೇಕು. ಬೆಳಗ್ಗೆ ಟೈಮು ಇಡ್ಲಿ ನೆನೆಸ್ಕೊಂಡ್ರೆ ಇಡ್ಲಿನೇ ಬೇಕು. ಇಡ್ಲಿ ತಂದು ಕೊಡಬೇಕು, ಇಲ್ಲಾಂದರೆ ಇಡ್ಲಿ ಮಾಡಿಕೊಡ್ಬೇಕು ಅಂತಾನೆ. ಅದೊಂದು ಬೇಜಾರು. ಆಮೇಲೆ ಎಂಥದ್ದು ಶಾರ್ಪ್ನರು, ಆನೆ ಶಾರ್ಪ್ನರ್ ಬೇಕಂತೀಗ. ಆನೆ ಶೇಪ್ ಇರ್ತಾವ ಅಲ್ಲ. ಅವರು ಎಂತೆಂಥ ಮಕ್ಳಿಗೆ ಇಷ್ಟ ಆಗೋ ಥರ ಡಿಸೈನ್ಗಳು ಮಾಡೋದಕ್ಕೂ ಇವ್ರು ಕೇಳೋದಕ್ಕೂ ಸರಿ ಹೋಯ್ತಿ. ಇವಳು ಹೆಂಗೆ ಅಂದರೆ, ಯಾರು ಕೊಟ್ಟಿರೋ ದುಡ್ಡುಗಳೆಲ್ಲ ಇಟ್ಕೊಂತಾರಲ್ಲ, ಅವ್ರ ಫ್ರೆಂಡ್ ಅಂಗಡಿಗಳಿರ್ತಾವಲ್ಲ, ಫ್ರೆಂಡ್ ಹುಡುಗಿಯರ್ದು, ಅವ್ರಿಗೆ ದುಡ್ಡು ಕೊಟ್ಟು ತರಿಸ್ಕೊಂತಾಳೆ. ನನಗೆ ಹೇಳೋದೇ ಇಲ್ಲ. ಬರೀ ಈ ಥರ ಚೀಟಿಂಗ್ ಮಾಡ್ತದಲ್ಲ ಇವಳು. ಇಷ್ಟು ಚಿಕ್ಕಳಿಗೆ ನಾವು ಚಿಕ್ಕರಿದ್ದಾಗ ಒಂದು ರೂಪಾಯಿನೂ ಖರ್ಚು ಮಾಡ್ತಿದ್ದಿಲ್ಲ. ಒಂದು 50 ಪೈಸೆ ಇತ್ತು ಅಂದರೆ ಒಂದಿನ ಕಾಲ ಮಾಡ್ತಿದ್ವಿ ನಾವು. 50 ಪೈಸೆದಾಗೆ ಶುಂಠಿ ಪೇಪರ್ಮೆಂಟು, ಇಲ್ಲಾಂದರೆ ನಿಂಬೆ ಹುಳಿ ಚಾಕ್ಲೇಟು, ಇಲ್ಲಾಂದರೆ 50 ಪೈಸೆ ಅಂದರೆ 50 ಪೈಸೆ 50 ಪೈಸೆ ಅಂದರೆ ಅದೇ ಅಮ್ಮ. 50 ಪೈಸೆ ಅಂದರೆ ನೋಡಿದ್ದೀನಿ, 8 ಆಣೆ ಅಂತ ಕರಿತಿದ್ರು ಅವಾಗ. 8 ಆಣೆ ಅಂದರೆ 50 ಪೈಸೆ. 4 ರೂಪಾಯಿ ಅಲ್ಲ, 50 ಪೈಸೆ ಅಂತ ಇರ್ತವೆ. ನಿಮ್ಮ ಬುಕ್ಕಲ್ಲೆಲ್ಲ ಇರ್ತಾವೆ ನೋಡು ಆ ಥರ ಸಿಂಬಲ್ಗಳು. ಅದು 50 ಪೈಸೆ ಅಂತ ಇರುತ್ತಲ್ಲ, ಅದೇ 50 ಪೈಸೆ. ಅದಿದ್ದರೆ ನಾವು ಒಂದಿನ ಹಗ್ಲು ಕಾಲ ಮಾಡ್ಕೊಂಡು ಸ್ಕೂಲಿಂದ ಬರ್ತಿದ್ವಿ. ಅಂದರೆ ನಿಂಬೆ ಹುಳಿ ಚಾಕ್ಲೇಟು, ಶುಂಠಿ ಪೇಪರ್ಮೆಂಟು, ಆಮೇಲೆ ಮಂಡಕ್ಕಿ ಉಂಡೆ, ಈ ಥರದವೆಲ್ಲ ಆಮೇಲೆ ಆಲ್ಕು ಜಾಸ್ತಿ ತಿಂತಿದ್ದ ಆಲ್ಕು. ನಾವು ಮಂಡಕ್ಕಿ ಉಂಡೆ ಮಾಡಿದ್ನಲ್ಲ ಅದೇ ಥರದವು, ಅವನ್ನೆಲ್ಲ ತಿಂದು ಬರ್ತಿದ್ವಿ ನಾವು. ನೋಡೋಣ, ಇವರು ಇನ್ನೊಂದು ಸ್ವೀಟು ಮಾಡಿಕೊಡು ಅಂತ ಹೇಳಿದ್ದಾರೆ. ಇವಾಗ ಟ್ರೈ ಮಾಡ್ತೀನಿ ಯಾವ ಸ್ವೀಟು ಅಂತ. ಟ್ರೈ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಒಂದು ಸ್ವಲ್ಪ ಹೆಂಗೆ ಅಂದರೆ ಮನೆಗಿತ್ತನ ಕೇಳ್ತೇವೆಲ್ಲ ಸ್ವಲ್ಪ ಮಾಡಿಕೊಡ್ತೀನಿ. ಅದಕ್ಕೆ ಇವ್ರಿಗೆ ಡಿಮಾಂಡು ಜಾಸ್ತಿ. ತಿಂದು ಜಂಬ ಜಾಸ್ತಿ. ನಾವು ಸ್ಕೂಲಿಂದ ಬಂದರೆ ನೋಡ್ರಿ, ಸ್ಕೂಲಿಂದ ಬಂದರೆ ಬೆಳಗ್ಗೆ ಮುದ್ದೆ ಸಾರು ಅನ್ನನ ಅಪರೂಪವಾಗಿ ಊಟ ಮಾಡ್ತಿದ್ವಿ. ಇವರಿಗೆ ಬೆಳಗ್ಗೆ ಸಾರು ಅನ್ನ ಉಣ್ಣೋಕ್ಕೆ ಕಷ್ಟ. ಇವ್ರಿಗೆ ನಿಜವಾಗ್ಲು ಆಡ್ಕೆಂತದಳೆ ಇವಳು. ನಾನು ಹೇಳ್ತಾ ಇದ್ದೀನಿ, ಆಡ್ಕೆಂತದಳೆ, ಸುಳ್ಳು ಹಂಗೆ ಹಿಂಗೆ ಅಂತ. ಸಿಕ್ಕಿರ ಅದೇ ಒಂದು ಹಬ್ಬ. ನೆಲ್ಲಕ್ಕಿ ಅನ್ನ ಅಂದರೆ ಇವಾಗ ಊಟ ಮಾಡ್ತಿದ್ದೀವಲ್ಲ ಅನ್ನ, ಸೊಸೈಟಿ ಅಕ್ಕಿ ಉದ್ದಕ್ಕಿ ಬರುತ್ತಲ್ಲ, ಅದೇ ನೆಲ್ಲಕ್ಕಿ ಅನ್ನ ಅಂತಾರೆ. ನಾವು ಚಿಕ್ಕರಿದ್ದಾಗ ನೆಲ್ಲಕ್ಕಿ ಅನ್ನನೇ ನಮಗೆ ಒಂಥರ ಅಮೃತ ಆಗಿತ್ತು. ಇವಾಗ ಅದನ್ನು ಮಾಡಿಟ್ರೂ ಅದಕ್ಕೂ ಒಂದು ಏನಾರು ಮಾತಾಡ್ತಾರೆ, ಹಂಗಾಗಿತ್ತು. ಇವಾಗ ಸೋನಾ ಮಸೂರಿ ಅಕ್ಕಿ ಬೇಕು ಅಂತ ಆ ಥರ ಅನ್ನ ಬೇಕು, ಸಣ್ಣಕ್ಕೆ. ಅದ್ರಾಗೂ ಈ ಥರ ಮಕ್ಳುಗಳಂತೂ ನೋಡ್ರಿ ಏನು ತಿಂತಾರೆ ಅಂತ. ಬ್ರೆಡ್ಡು ಕಾಫಿ. ಎಷ್ಟು ಟೈಮು ಅಲೆಯ ಟೈಮ್ ನೋಡ್ರಿ, ಅಲ್ಲಿ ಎಷ್ಟಾಯ್ತು, 7 ಗಂಟೆ. ಇಷ್ಟೊತ್ತಿನಾಗಲೂ ಬ್ರೆಡ್ಡು ಕಾಫಿ ಬೇಕು, ಹಾಲು ಬ್ರೆಡ್ಡು ಬೇಕು. ಊಟಕ್ಕೆ ಆಗುತ್ತೆ, ಊಟ ಮಾಡುವಂತೆ ಅಂದ್ರೂ ಅವ್ರು ಏನು ನೆನೆಸ್ಕೊಂತಾರೆ ಅದು ಬೇಕು. ಎಷ್ಟು ಹಠ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನಾವು ಹಿಂಗೆಲ್ಲ ಹಠ ಮಾಡಲಿಲ್ಲ ಬಿಡು.
ವಾಗಿರುವಂಥವ್ರನ್ನ ಅಪ್ಸರೆ ಅಂತಾರೆ. ನೀನು ಅಪ್ಸರೆ ಥರನೇ ಇದೆಯಾ, ನಿಜ ನೀನು ಅಪ್ಸರೆ ಥರ ಇದೆಯಾ, ಸುಳ್ಳಲ್ಲ, ತುಂಬ ಸುಂದರವಾಗಿದೆಯಾ ನೀನು. ನಿನಗೂ ಚೆನ್ನಾಗಿ ಮೇಕಪ್ ಮಾಡಿದರೆ ಹೀರೋಯಿನ್ ಥರನೇ ಕಾಣ್ತೀಯ. ನಿನಗೂ ಚೆನ್ನಾಗೆಲ್ಲ ಮೇಕಪ್ ಕಿಟ್ಟು ತಂದು ಮೇಕಪ್ ಎಲ್ಲ ಮಾಡಿದರೆ ನೀನು ಹೀರೋಯಿನ್ ಥರನೇ ಕಾಣ್ತೀಯ. ಫಿಲಮಲ್ಲಿ ಇರ್ತಾರಲ್ಲ ಹೀರೋಯಿನ್ಗಳು, ಆಮೇಲೆ ಸೀರಿಯಲ್ಗಳಿಗೆಲ್ಲ ಚಿಕ್ಕ ಮಕ್ಳು ಇರ್ತಾರಲ್ಲ, ನೀನು ಹಂಗೆ ಕಾಣ್ತೀಯ. ನೀನು ತುಂಬ ಚೆನ್ನಾಗಿದ್ದೀಯ. ಅಂದರೆ ಬಿಸಿಲಿಗೆಲ್ಲ ಹೋಗಲ್ಲ, ಹಂಗಾಗಿ ಅಷ್ಟೊಂದು ವೈಟಾಗಿರ್ತಾರೆ ಅಷ್ಟೇ. ಅವರು ಎಲ್ಲರ ಥರ ಮನುಷ್ಯರೇ, ಎಲ್ಲರಂಗೆ ಓದಿ ಇರ್ತಾರಷ್ಟೇ. ಸಿನಿಮಾದವರು ಅಂದ ತಕ್ಷಣ ಏನು ಅವರು ಮನುಷ್ಯರೇ. ಆದರೆ ಏನಂದರೆ ಬ್ಯೂಟಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಷ್ಟೇ. ಅದೆಲ್ಲ ಇಲ್ಲ, ಮೇಂಟೈನ್ ಮಾಡೋಕ್ಕೆ ಹೋಗಲ್ಲ. ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ಕೆಲಸ ಮಾಡೋದು ಅಷ್ಟೇ ನಮ್ಮ ಹಳ್ಳಿ ಜನದ್ದು. ಹೀರೋಯಿನ್ಗಳು ಅಂತ ಬಂದರೆ ಸ್ವಲ್ಪ ಬ್ಯೂಟಿ ಮೇಂಟೈನ್ ಮಾಡ್ತಾರೆ ಅಷ್ಟೇ. ಚೆನ್ನಾಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ. ಆದಷ್ಟು ವ್ಯೂಸ್ ಅಂತ ಸಖತ್ತಾಗುತ್ತೆ. ಒಂದು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, 1K ಒಂದು 1 ಅವರ್ಗೆ 1K ಆಗಿತ್ತು. ಅಷ್ಟು ಚೆನ್ನಾಗೆಲ್ಲ ಬಂತು. ವಿಡಿಯೋಗಳಾಗ ಹಂಗೆ ಬಂದ್ಬಿಟ್ಟು ಎಷ್ಟು ಖುಷಿ ಆಗುತ್ತೆ ಅನಿಸುತ್ತೆ. ಭಾಳ ಕಷ್ಟ ಐತಿ ಯೂಟ್ಯೂಬಲ್ಲಿ, ಅಷ್ಟೊಂದು ಸುಲಭ ಇಲ್ಲ, ಅಷ್ಟು ಸುಲಭ ಇಲ್ಲ ನಿಜವಾಗ್ಲೂ. ಸಕ್ಸಸ್ ಕಾಣೋದು ಭಾರಿ ಕಷ್ಟ ಯೂಟ್ಯೂಬಾಗ. ಅದು ಅರ್ಥ ಆಗಿರೋದು ಇವಾಗ ನನಗೆ ಇವಾಗ ಅರ್ಥ ಆಗಿರೋದು ಇಷ್ಟು ಕಷ್ಟ ಐತೆ ಅಂತ. ಹಂಗಾಗಿ ನೋಡೋಣ, ಟ್ರೈ ಮಾಡೋಣ ಸಾಧ್ಯ ಆದಷ್ಟು ಅಷ್ಟೇ. ಅದೇ ಮುಖ್ಯ ಅಂತೇಳಿ ಅದ್ರ ಕಡೆನೇ ಗಮನ ಕೊಡೋಂಗಿಲ್ಲ, ಸ್ವಲ್ಪ ಬೇರೆ ಕಡೆನೂ ಗಮನ ಕೊಡ್ತಾ ಇದ್ದೀನಿ ಇವಾಗ. ಅದ್ರ ಜೊತೆ ಬೇರೆ ವರ್ಕೂ ಮಾಡ್ತಾಯಿದ್ದೀನಿ ನಾನು. ಏನು ವರ್ಕು ಏನು ಅಂತ ಎಲ್ಲನ ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವ ಥರ ಕೆಲವರಿಗೆಲ್ಲ ಗೊತ್ತಾಯಿತು, ಹೇಳಿದ್ದೀನಿ ನಾನು ನಿನ್ನೆ ವಿಡಿಯೋದಾಗ ಹೇಳಿದ್ದೀನಿ. ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರೆ ಕೆಲವು ವಿಡಿಯೋಗಳು 17,000 ವ್ಯೂಸ್ ಬಂದಿತ್ತೆ ಒಂದು ವಿಡಿಯೋಗೆ. ಇನ್ನೇನು 17,000, ಇನ್ನೊಂದು 500 ವ್ಯೂಸ್ ಆದರೆ 17,000 ವ್ಯೂಸ್ ಆಗುತ್ತೆ. ಹಾಗಾಗಿ ಭಾಳ ಖುಷಿ ಅನ್ಸುತ್ತೆ ನನಗೆ. ನೋಡಿಲಿ, ನಾನು ತಲೆ ಸ್ನಾನ ಮಾಡಿದ್ದೀನಿ ಅಂತಂದು ಇವನು ಏರ್ ಡ್ರೈಯರ್ ತಂದಿನಿ, ಏರ್ ಡ್ರೈ ಮಾಡೋಕ್ಕೆ ನನಗೆ. ತಲೆ ಸ್ನಾನ ಮಾಡಿದ್ದೆ ನಮ್ಮ ಅಮ್ಮ ಅಂತ. ಈಗ ಅವನು ಫುಲ್ಲು, ಅವರಿಬ್ಬರು ಅಕ್ಕ ತಮ್ಮ ಸೇರ್ಕೊಂಡು ನನ್ನ ತಲೆಗೆ ಇಬ್ಬರು ಏರ್ ಡ್ರೈ ಮಾಡ್ತಾರೆ. ಬೇಡ ಅಂದರೂ ಬಿಡಲ್ಲ ಅವ್ರಿಗೆ, ಅದೇ ಒಂದು ಖುಷಿ. ಏರ್ ಡ್ರೈಯರಾಗೆಲ್ಲ ಫುಲ್ಲು ಡ್ರೈ ಮಾಡಬೇಕು. ಈ ಚಳಿಗಾಲದಾಗ ಒಂದು ಸ್ವಲ್ಪ ಅದಿರೋದಕ್ಕೆ ಎಷ್ಟೋ ಹೆಲ್ಪ್ ಐತೆ ಅಂತ ಅನ್ಸುತ್ತೆ ನನಗೆ ನಿಜವಾಗ್ಲೂ. ಅದೊಂದು ನನಗೆ ಭಾಳ ಒಂಥರ, ಯಾಕೆಂತಂದರೆ ಶೀತನೇ ಅಷ್ಟು ಕಷ್ಟ ನನಗೆ ಆಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಏರ್ ಡ್ರೈಯರಾಗೆಲ್ಲ ಫುಲ್ಲು ಡ್ರೈ ಮಾಡ್ಕೊಂಡ್ರೆ, ಊರಾಗಿದ್ದಾಗ ಸೌದೆ ಒಲೆ ಮುಂದೆ ಕೂತ್ಕೊಂಡ್ಬಿಡ್ತಿದ್ವಿ. ಆವಾಗ ಎಂಥ ಶೀತನೂ ಕಾಣಿಸ್ತಾನೆ ಇರಲಿಲ್ಲ. ಅದೊಂದು ನನಗೆ ಭಾರಿ ಖುಷಿ, ಭಾಳ ಮಿಸ್ ಮಾಡ್ಕೊತೀನಿ ನಾನು. ಒಲೆ ಮುಂದೆ ಕೂತ್ಕೊಂಡ್ಬಿಟ್ರೆ ಸಾಕು, ಎಂಥ ಚಳಿಗಾಲದಾಗೂ ಚಳಿನೇ ಕಾಣ್ತಿದ್ದಿಲ್ಲ. ಒಳ್ಳೆ ನಂಗೆ ತೋರಿಸ್ತದೆ ಅಲ್ಲ, ಇವಳು ಸುಂದ್ರಿ ಅಂದರೆ ಇವಳು ಅಲ್ಲಿ ನೋಡ್ರೆ ಮಾಡ್ಕೊಂಡಿರೋದು. ಅಲ್ಲಿ ತೋರ್ಸು ಹೆಂಗದ ಅಂತ ಅಲ್ಲಿ ತೋರಿಸು ಅಲ್ಲ. ಪಾಪ ಅವಳೇನು ಮಾಡ್ಕೊಂಡಿಲ್ಲ, ನ್ಯಾಚುರಲಾಗಿ ಆಗಿರೋವು. ಅವಳು ನ್ಯಾಚುರಲಾಗಿ ಹಂಗೆ ಹೋದಾವೆ. ಅವಳು ಏನು ಮಾಡಿದ್ದಾಳೆ, ಈಗ ಬ್ರೆಡ್ನ ಎಲ್ಲ ಅಲ್ಲಿಗೆ ಮೆತ್ಕೊಂಬಿಟ್ಟಿದ್ದಾಳೆ. ಅದಕ್ಕೆ ಇವನು ಒಂದು ಸ್ವಲ್ಪ ಹೊತ್ತು ಏರ್ ಡೈ ಮಾಡಬೇಕು, ಆಮೇಲೆ ಅವಳು ಒಂದು ಸ್ವಲ್ಪ ಹೊತ್ತು ಏರ್ ಡೈ ಮಾಡಬೇಕು. ಹಂಗೆ ಪ್ರತಿದಿನ ಹಿಂಗೇನೆ ಅವರು ತಂದಿದ್ದೀವಿ. ಇವು ಇದ್ರಾಗೆ ಪಾಪ ಇಲ್ಲಿ ಇವು ಹೊಸ ಪಾಟ್ಗಳು ತಂದಿದ್ದೀವಿ. ಇವಕ್ಕೆಲ್ಲ ನಾನು ಈ ಫ್ಲವರ್ ಎಲ್ಲ ನಾನೇ ಮಾಡಿದ್ದು. ಈ ಫ್ಲವರ್ ಎಲ್ಲ ಡೆಕೋರೇಟಿವ್ ಇದನ್ನೆಲ್ಲ ಮಾಡಿದ್ದು ನಾನು. ಡ್ರಾಯಿಂಗ್ ಎಲ್ಲ ನಾನು ಮಾಡಿದ್ದು. ಡ್ರಾಯಿಂಗು ಇದನ್ನ ಗೊಂಬೆಗಳೆಲ್ಲ ಅಂಟಿಸಿರೋದು ಇವಳು. ಈ ಫ್ಲವರ್ ಎಲ್ಲ ಮಾಡಿದ್ದು ನಾನೇ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಸಿಂಚು ನಮ್ಮ ಅಕ್ಕನ ಮಗಳು, ಅವಳಿಗೆ ಡಿಂಪಲ್ ಇರ್ತಾವಲ್ಲ, ಒಂದು ಡಿಂಪಲ್ ಬರುತ್ತೆ ಎಂತ ಬಲಗಡಿಕೆ ಅಂದರೆ ರೈಟ್ ಸೈಡು. ನೋಡಿ, ಇವತ್ತಿನ ಮಕ್ಕಳಿಗೆ ಬಲಗಡೆ ಎಡಗಡೆ ಅನ್ನೋದು ಸರಿ ಗೊತ್ತಾಗಲ್ಲ. ರೈಟು ಲೆಫ್ಟು ಅಂದರೆ ಅರ್ಥ ಮಾಡ್ಕೊತವೆ. ಅದಕ್ಕೆ ಕನ್ನಡದಾಗೆ ಭಾರಿ ಡಲ್ ಇದ್ದಾಳೆ ಇವಳು. ಕನ್ನಡನೇ ಡಲ್ಲು ಸಬ್ಜೆಕ್ಟು. ಕನ್ನಡದಾಗೆ ಚೆನ್ನಾಗಿ ಓದಬೇಕು ಅಂತಂದ್ರೆ ಕನ್ನಡದಾಗೆ ಡಲ್ ಇದ್ದಾಳೆ. ಕನ್ನಡ ಭಾಷೆ ಕನ್ನಡದಲ್ಲಿ ಹಿಂಗೆ ಕನ್ನಡ ಅಂದರೆ ಅವನ ಮಗ ಸ್ವಲ್ಪ ಕನ್ನಡದಾಗೆ ಫಾಸ್ಟ್ ಇದ್ದಾನೆ.
ಇನ್ನಿದ್ರಾಗೆಲ್ಲ ಡಲ್ಲು. ಇವಳು ಎಲ್ಲದ್ರಾಗೂ ಫಾಸ್ಟು, ಎಲ್ಲದ್ರಾಗೂ ಸ್ವಲ್ಪ ಪರವಾಗಿಲ್ಲ, ಕನ್ನಡದ ಮಾತ್ರ ಡಲ್ ಇದ್ದಾಳೆ. ಮೊನ್ನೆ ಬಿಸ್ಕೆಟ್ ತಿಂದು, ಕ್ರೀಮ್ ಬಿಸ್ಕೆಟ್ ತಿಂದು ಇಬ್ಬರಿಗೂ ಹುಷಾರಿರಲಿಲ್ಲ, ಇಬ್ಬರಿಗೂ ಜ್ವರ ಬಂದಿತ್ತು. ಕ್ರೀಮ್ ಬಿಸ್ಕೆಟ್ ಎಷ್ಟು ಡೇಂಜರ್ ನಿಜವಾಗ್ಲೂ. ಆ ಕ್ರೀಮ್ ಬಿಸ್ಕೆಟ್ ತಿಂದಿದ್ದ ದಿನನೇ ಇಬ್ಬರಿಗೂ ಜ್ವರ ಬಂದು ಹುಷಾರಿಲ್ದಂಗೆ ಆಯಿತು. ನಾನು ಅವತ್ತೇ ಹೇಳಿದ್ದೀನಿ ಕ್ರೀಮ್ ಬಿಸ್ಕೆಟ್ ಮಾತ್ರ ತಿನ್ನಬೇಡ್ರಿ ಅಂತ. ಆಮೇಲೆ ಮ್ಯಾಗಿನ ಬೆಳಗ್ಗೆ ಎದ್ದ ತಕ್ಷಣ ಮ್ಯಾಗಿ ಯಾರ್ಯಾರು ತಿಂತಾರೆ ಆಳೊಟ್ಟಿಗೆ ಮ್ಯಾಗಿ ತಿಂದುಬಿಟ್ರೆ ನಿಜವಾಗ್ಲೂ ಇಮ್ಮಿಡಿಯೇಟ್ಲಿ ಅವರಿಗೆ ಹೆಲ್ತು ಕೆಟ್ಟೋಗ್ಬಿಡುತ್ತೆ. ನಿಜವಾಗ್ಲೂ ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೀನಿ. ಇನ್ನು ಮಧ್ಯಾಹ್ನ ಟೈಮು ಸಾಯಂಕಾಲ ಟೈಮ್ ತಿಂದರೆ ಏನೂ ಆಗೋಲ್ಲ. ಬೆಳಗ್ಗೆ ಟೈಮ್ ಎದ್ದ ತಕ್ಷಣವೇ ಮ್ಯಾಗಿ ತಿನ್ನಲೇಬಾರ್ದು ಯಾವುದೇ ಕಾರಣಕ್ಕೂ. ಮ್ಯಾಗಿ ಮಕ್ಕಳಿಗಾಗಲಿ ಕೊಡಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಆಳೊಟ್ಟಿಗೆ ಮ್ಯಾಗಿ ಕೊಟ್ಟರು ಅಂದರೆ ಮಕ್ಕಳಿಗೆ ಹೆಲ್ತ್ ಅಂತೂ ಅಪ್ಸೆಟ್ ಆಗೇ ಆಗುತ್ತೆ. ಗೊತ್ತಾಗಲ್ಲ ನಮಗೆ, ಅವ್ರ ಫೇಸಲ್ಲಿ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಜ್ವರ ಬಂದಿದೆ ಅಂತ ಗೊತ್ತಾಗಲ್ಲ, ಅದೇನು ಗೊತ್ತಾಗಲ್ಲ, ಫುಲ್ಲು ಮುಖ ಎಲ್ಲ ಬಾಡ್ದಂಗೆ ಆಗುತ್ತೆ. ಆವಾಗ ಅನಿಸುತ್ತೆ ಓ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಯಾವುದರಿಂದ ಅಂತ ಅರ್ಥ ಮಾಡ್ಕೋಬೋದು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಆಳೊಟ್ಟಿಗೆ ಯಾವತ್ತೂ ಮ್ಯಾಗಿನ ಕೊಡಬಾರ್ದು. ಇವೆರಡನ್ನೂ ಆದಷ್ಟು ಅವಾಯ್ಡ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಚೆನ್ನಾಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇನ್ನೂ ಇದಾಗಿತ್ತು ಇವತ್ತಿನ ವಿಡಿಯೋ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇ ವಿಡಿಯೋಗಳು ನೋಡೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ತೆ. ಹಾಗೂ ನಂದು ಯೂಟ್ಯೂಬ್ ಚಾನಲ್